ಹುಡುಗರಿಗೆ ಪಂಚ ಕಂಪಲ್ಸರಿ, ಹುಡುಗಿರಿಗೆ ಸ್ಯಾರಿ ಕಂಪಲ್ಸರಿ. ವರ್ಲ್ಡ್ ರಿಚೆಸ್ಟ್ ಟೆಂಪಲ್. ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಬೇಕು ಅಂದ್ರೆ ಮತ್ತೆ ಸ್ನಾನಗಿನ ಮಾಡ್ಬೇಕು ಅಂದ್ರೆ ಕೇವಲ 30 ರೂಪಾಯಿ ತಗೋತಾರೆ ಅಷ್ಟೇ. ಲಾಟ್ರಿ ಒಳಗೆ ತುಂಬಾ ಹೋಗಿರ್ತಾರೆ. ಬಟ್ ಶೆಕೆ ಮಾತ್ರ ಇಲ್ಲಿ ಶೆಕೆಯಲ್ಲಿ ಮಾತ್ರ ನಡ್ಕೋಕೆ ಐತಲ್ಲ. ನಮಸ್ಕಾರ ಫ್ರೆಂಡು, ಇವತ್ತು ತಿರುವನಂತಪುರಕ್ಕೆ ಬಂದಿದೀವಿ ದೇವಸ್ಥಾನಕ್ಕೆ ಹೋಗಕ್ಕೆ. ಬನ್ನಿ ಹೋಗೋಣ. ಯಾವ ದೇವಸ್ಥಾನ ಅಂತ ಕೇಳಿದ್ರೆ ಅನಂತ ಪದ್ಮನಾಭ ದೇವಸ್ಥಾನ. ಇದೆಲ್ಲ ಪ್ಲಾಸ್ಟಿಕ್ ಏನೋ ಪೋಸ್ಟರ್ಸ್ ಎಲ್ಲ ಬರೋದು ಹಿಂಗೆ ನೋಡ್ಕೊಳ್ಳಿ ಅಂತ. ಪೋಸ್ಟರ್ಸ್ ಎಲ್ಲ ಹಂಗೆ ಬರೋದು ನಿಮ್ದು. ಬನ್ನಿ ಮುಂದೆ ಹೋಗೋಣ. ಸಿಕ್ಕಾಪಟ್ಟೆ ಶೆಕೆ ಮಾತ್ರ ಇಲ್ಲಿ ಶೆಕೆಯಲ್ಲಿ ಮಾತ್ರ ನಡ್ಕೋಕೆ ಐತಲ್ಲ, ಅಷ್ಟು ಶೆಕೆ. ಬನ್ನಿ ಮುಂದೆ ಹೋಗೋಣ ಹಂಗೆ. ನೋಡಿ, ನೀವು ಆದಷ್ಟು ಆಟೋದಲ್ಲಿ ಹೋಗಿ ಟ್ರೈ ಮಾಡಿ. ಯಾಕೆಂದ್ರೆ ಆಟೋದಲ್ಲಿ ಹೋದ್ರೇನೆ ಬೆಸ್ಟ್. ಯಾಕೆಂದ್ರೆ ತುಂಬಾ ದೂರನೂ ಇಲ್ಲ, ಹತ್ರನೇ ಇದೆ. ನೀವು ವಾಕಬಲ್ ಹೋಗ್ತೀನಿ ಅಂದ್ರೆ ಹೋಗ್ಬೋದು, ಅಂತದೇನ್ ದೂರ ಇಲ್ಲ. ಆದ್ರೆ 10 ರೂಪಾಯಿ ಕೂಡ ದೇವಸ್ಥಾನ ಮುಂದೆ ಹೋಗಿ ಇಳೋದು ಬೆಟರ್ ಅನ್ಕೋತೀನಿ. ಯಾಕೆ ನಾವು ಬಸ್ಸಲ್ಲಿ ಏನೋ ಮಾಡ್ಕೊಂಡ್ವಿ. ಸುಮ್ನೆ ಬೆಟ್ಟ ಅಂತಂದ್ರೆ ನೀವು ಆಟೋದಲ್ಲಿ ಹೋಗೋದೇ ಬೆಸ್ಟ್. ಮುಂದೆ ಬಂದ್ರೆ ಇಲ್ಲಿ ಲಾಟ್ರಿ ಟಿಕೆಟ್ ನೋಡಿ, ಇಲ್ಲಿ 50 ರೂಪಾಯಿ ಲಾಟ್ರಿ ಟಿಕೆಟ್ಗೆ. ಒಂಥರ ಮಸ್ತಾಗಿದೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಲಾಟ್ರಿ ಟಿಕೆಟ್ ಒಂದು ಅಂಗಡಿನೇ ಐತೆ ನೋಡಿ ಮುಂದೆ. ಇಲ್ಲೆಲ್ಲ ಲೀಗಲ್ಲು ಲಾಟ್ರಿ ಟಿಕೆಟ್ ಎಲ್ಲ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಲೀಗಲ್ ಇಲ್ಲ ನೋಡಿ. ಫುಲ್ಲು ಲಾಟ್ರಿ ಟಿಕೆಟು ಅವಾಗ ಹೊಡಿತಾ ಇರುತ್ತೆ ಈ ಕಡೆ. ನಿಮ್ಮ ಲಕ್ಕಿ ಇತ್ತು ಅಂದರೆ ಕೇರಳಗಾರ ಬಂದ್ಬಿಟ್ಟು ಲಾಟ್ರಿ ಟಿಕೆಟ್ ತಗೊಳ್ಳಿ. ನೋಡೋಣ ನಿಮ್ಮ ಲಕ್ಕಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಲಾಟ್ರಿ ಒಳಗೆ ತುಂಬ ಹೋಗಿರ್ತಾರೆ. ತಗೊಂಡ್ರು ಹೆಂಗೆ ಇದು ಮಾಡೋದು ಏನು ಅಂತ ಗೊತ್ತಿಲ್ಲ ನಮಗೆ. ಬನ್ನಿ ಹೋಗೋಣ. ವರ್ಲ್ಡ್ ರಿಚೆಸ್ಟ್ ಟೆಂಪಲ್ಗೆ ನಾವು ಬಂದಿದ್ದೀವಿ. ಈಗ ಬರೀ ತೋರಿಸ್ತೀನಿ. ಮುಂದೆ ಏನು ನೋಡ್ತಿದ್ದೀರ ಅದೇ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ಲು. ನೀವು ಬಟ್ಟೆ ಗಿಟ್ಟೆ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಸ್ನಾನಗಿನ ಮಾಡಬೇಕು ಅಂದರೆ ಕೇವಲ 30 ರೂಪಾಯಿ ತಗೋತಾರೆ ಅಷ್ಟೇ. ಆರಾಮಾಗಿ ಬಂದು ಸ್ನಾನಗಿನ ಮಾಡ್ಕೋಬೋದು. ಜಾಸ್ತಿ ಏನು ಚಾರ್ಜ್ ಇರಲ್ಲ. ಇಲ್ಲೇ ನೋಡ್ತಾ ಇರ್ಬೋದು ನೀವು. ಮಲಿಗಾ ಪ್ಯಾಲೇಸ್ ಮ್ಯೂಸಿಯಂ ಅಂತಿದೆ. ಇಲ್ಲಿ ಬಂದ್ರೆ ನಿಮ್ಗೆ ಆರಾಮಾಗಿ ಅಲ್ಲೇ ಸ್ಟಾರ್ಟಿಂಗ್ ಲೆಫ್ಟ್ ಅಲ್ಲೇ ಸಿಗುತ್ತೆ. ನಿಮ್ಗೆ ಒಂದು ಉಪಯೋಗ ಪಡ್ಕೋಬಹುದು ನೋಡಿ. ಫೋನ್ ಗಿನ್ ಎಲ್ಲ ಏನು ಎಂಟ್ರಿ ಇರಲ್ಲ, ಮತ್ತೆ ಬ್ಯಾಗ್ ಈಗ ಏನು ತಗೊಂಡು ಹೋಗಿಲ್ಲ. ನೀವು ಒಳಗಡೆ ಎಲ್ಲ ಆಚೆ ಮೂಡ್ ಹೋಗ್ಬೇಕು. ಎಲ್ಲ ನಿಷೇಧ ಒಳಗಡೆ. ಹುಡುಗರಿಗೆ ಪಂಚ ಕಂಪಲ್ಸರಿ, ಹುಡುಗಿರಿಗೆ ಸ್ಯಾರಿ ಕಂಪಲ್ಸರಿ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ಎಂಟ್ರಿ ಇಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇಲ್ಲಿ ತುಂಬ ಬಿಸಿಲಿದೆ. ನಾವು ಬಂದಿರೋದು ಮೇ ತಿಂಗಳ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿದೆ. ವರ್ಲ್ಡ್ ರಿಚೆಸ್ಟ್ ಟೆಂಪಲ್ಲು ನಾವು ಇರೋದು. ಒಂದು ಡೋರ್ ಇನ್ನೂ ಓಪನ್ ಮಾಡಿಲ್ಲ. ಯಾಕೆ ಓಪನ್ ಮಾಡಿಲ್ಲ ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಮಾತ್ರ ಈ ಡೋರಲ್ಲಿ ಮಾತ್ರ ಒಳ್ಳೆ ನಿಧಿ ಸಿಕ್ಕಿದೆ. ಮಾತ್ರ ಮುಂದೆ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಬಂದರೆ ನಿಮಗೆ ಮ್ಯೂಸಿಯಂ ಇರುತ್ತೆ. ಮ್ಯೂಸಿಯಂಗೆ ನಿಮಗೆ 30 ರೂಪಾಯಿ ಒಂದು, 70 ರೂಪಾಯಿ ಒಂದು ಮ್ಯೂಸಿಯಂ ಇರುತ್ತೆ. ಟೋಟಲ್ 100 ರೂಪಾಯಿ ಆಗುತ್ತೆ. ಎಲ್ಲಿ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಇಲ್ಲಿ ಪಕ್ಕದಲ್ಲೇ ಸ್ನಾನ ಮಾಡೋಕ್ಕೆ ತೋರಿಸಿದ್ರೆ ಅದೇ ಜಾಗ. ಬಂದರೆ ನೀವು ಆರಾಮಾಗಿ ನೋಡ್ಕೋಬೋದು ನೋಡಿ. ಈ ಥರ ಇರುತ್ತೆ. ಬನ್ನಿ ಹೋಗೋಣ ಒಳಗಡೆ. ಹೆಂಗಿರುತ್ತೆ ಏನು ಅಂತ ನೋಡ್ಕೊಬರೋಣ. ಬನ್ನಿ ಹೋಗಿ ಬರೋಣ ಒಳಗಡೆ ಹೆಂಗಾಗುತ್ತೆ ಏನಂತ. ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಏನು ಅಂತ. ತುಂಬ ಒಳಗಡೆ ಬರ್ತಾ ಇದ್ದೀವಿ. ಫುಲ್ಲು ಎಲ್ಲ ಹಂಚಿನ ಮನೆ ಹತ್ರ ಇದೆ. ನೋಡೋಣ, ಡಸ್ಟ್ಬಿನ್ ಅಲ್ಲೇ ಇಲ್ಲಿ ಇಟ್ಟಿದ್ದಾರೆ. ಮುಂದೆ ನೋಡ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿದೆ ಒಳಗಡೆ. ನೀವು ಒಂಥರ ವಿಸಿಟ್ ಆಗ್ತಿದ್ರೆ ತುಂಬಾನೇ ಒಳ್ಳೆ ಫೀಲ್ ಸಿಗುತ್ತೆ. ಮಾತ್ರ ಒಳಗಡೆ ಹೋಗ್ತಾ ಇದ್ದಂಗೆನೆ ನೋಡಿ. ನೀವು ಬಂದಾಗ ಒಳ್ಳೆ ಚೆನ್ನಾಗಿದೆ ಮಾತ್ರ ಒಳಗಡೆ ಎಲ್ಲ. ಮಾತ್ರ ರಾಜರದು ಆ ಟೈಮಲ್ಲಿ ಏನೇನು ಮಾಡಿದಾರೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಹಾಕಿದ್ದಾರೆ. ಮತ್ತೆ ಚಿತ್ರಗಳಾಗಿರ್ಬೋದು ಒಳಗಡೆ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ಆಚೆ ಫೋಟೋ ತಗೋತೀನಿ ಅಂತಂದ್ರೆ 100 ರೂಪೀಸ್ ತಗೋತಾರೆ. ಫುಲ್ ಒಳಗಡೆ ತಗೋತೀನಿ ಅಂದ್ರೆ 500 ರೂಪೀಸ್ ತಗೋತಾರೆ. ಅಂದ್ರೆ ನಾವು ಹೊರಗಡೆ ತಗೋತೀನಿ ಅಂತ 100 ರೂಪೀಸ್ ತಗೊಂಡಿದ್ದೆ. ಆಮೇಲೆ ಓದಿದೆ 500 ತಗೊಂಡಿದ್ರೆ ಚೆನ್ನಾಗಿರೋದು ಅಂತ ನೋಡಿ. ಆದಷ್ಟು ತುಂಬಾನೇ ಚೆನ್ನಾಗಿದೆ ಒಳಗಡೆ. ಮಾತ್ರ ಒಂದ್ಸಲ ವಿಸಿಟ್ ಆಗೋ ಬನ್ನಿ. ಕ್ಯಾಮ್ರಾಗ ಮಾತ್ರ ಅಮೌಂಟ್ ತಗೋತಾರೆ ಅಷ್ಟೇ. ಒಳಗಡೆ ಮಾಮೂಲಿ ಹೇಳಿದ್ನಲ್ಲ ಆವಾಗಲೇ ಅಮೌಂಟ್ ಎಷ್ಟಿಷ್ಟು ಇರುತ್ತೆ ಅಂತ ಇನ್ ಡೀಟೇಲ್ ಆಗಿ ನೋಡಿ. ಈ ಥರ ಇರುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಹೋದಾಗ ಒಳಗಡೆ ವಿಸಿಟ್ ಮಾಡಿ. 2011ರಲ್ಲಿ ಏನಾಗಿತ್ತು ಬನ್ನಿ ತಿಳ್ಕೊಳ್ಳೋಣ. ರಿಟೈರ್ಡ್ IAS ಆಫೀಸರ್ ಸುಂದರರಾಜನ್ ಸರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿನ ಅಧಿಕಾರಿಗಳು ಮತ್ತು ರಾಜ ಕುಟುಂಬದಸ್ಥರು ಸೇರಿ ಅಲ್ಲಿ ಇರುವ ಚಿನ್ನ ಆಭರಣಗಳನ್ನು ಮಾಯ ಮಾಡಿ
ನಕಲಿ ಚಿನ್ನಾಭರಣಗಳನ್ನು ಇಡುತ್ತಿದ್ದಾರೆ ಎಂದು. ನಂತರ ಅಲ್ಲಿರುವ ಸಂಪತ್ತನ್ನು ಲೆಕ್ಕಾಚಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವರು ಪಿಟಿಷನ್ ಹಾಕ್ತಾರೆ. ಇದಕ್ಕೆ ಸ್ಪಂದಿಸಿ ಸುಪ್ರೀಂ ಕೋರ್ಟ್ ಒಂದು ತಂಡ ರಚನೆ ಮಾಡಿ ಕೊಡ್ತಾರೆ. 7 ಸದಸ್ಯರಿರುವ ಒಂದು ಕಮಿಟಿನ ಕಳಿಸ್ತಾರೆ. ಆ ಕಮಿಟಿ ನೇಮ್ ಏನಪ್ಪಾ ಅಂದ್ರೆ ಅಮಿಕಸ್ ಕ್ಯೂರಿ ಎಂಬ ಒಂದು ಕಮಿಟಿನ ಕಳಿಸ್ತಾರೆ. ಅಲ್ಲಿಗೆ 6 ಬಾಗಿಲುಗಳು ಇರ್ತವೆ. 6 ಬಾಗಿಲುಗಳಿಗೆ ನೇಮ್ ಕೊಟ್ಟಿರ್ತಾರೆ. ಒಂದು ವಾಲ್ಟ್ ಎ, ವಾಲ್ಟ್ ಬಿ, ವಾಲ್ಟ್ ಸಿ, ವಾಲ್ಟ್ ಡಿ, ವಾಲ್ಟ್ ಇ, ವಾಲ್ಟ್ ಎಫ್ ಅಂತ ಆಗಿರುವ 6 ಬಾಗಿಲುಗಳಿಗೆ ನೇಮ್ ಕೊಟ್ಟಿರ್ತಾರೆ. ಮುಂದೆ ಏನ್ ನೋಡ್ತೀವಪ್ಪ ಅಂತಂದ್ರೆ 27 ಜೂನ್ 2011ರಂದು ರಹಸ್ಯದಿಂದ ಇದ್ದ ವಾಲ್ಟ್ ಇ ಮತ್ತು ವಾಲ್ಟ್ ಎಫ್ ಅನ್ನೋ ಬಾಗಿಲನ್ನು ತೆಗೆದಾಗ ಅದರಲ್ಲಿ ಸ್ವಾಮಿಯ ಆಭರಣಗಳು ಮತ್ತು ಕಿರೀಟಗಳು ಕಂಡು ಬರುತ್ತವೆ. ಅಲ್ಲಿ ಆ ಚಿನ್ನಾಭರಣಗಳನ್ನು ವಾರಕ್ಕೆ 1 ಬಾರಿ ಸ್ವಾಮಿ ಪದ್ಮನಾಭ ಸ್ವಾಮಿ ಅಲಂಕಾರಕ್ಕಾಗಿ ಉಪಯೋಗಿಸ್ತಾರೆ ಅದನ್ನ. ಮತ್ತೆ ಅದೇ ದಿನ ವಾಲ್ಟ್ ಸಿ ಮತ್ತೆ ಡಿ ನ ಓಪನ್ ಮಾಡ್ತಾರೆ. ಸ್ವಾಮಿಯ ಕಿರೀಟಗಳು ಮತ್ತು ತುಂಬಾ ಚಿನ್ನಗಳೆಲ್ಲ ಸಿಗುತ್ತೆ ಅಲ್ಲಿ, ಅಲಂಕಾರಕ್ಕೆ ಬೇಕಾಗಿರುವ ಚಿನ್ನಾಭರಣಗಳೆಲ್ಲ. ಸಿ ಮತ್ತು ಡಿ ನ ಬರೀ ವರ್ಷಕ್ಕೆ 8 ಬಾರಿ ಮಾತ್ರ ತೆಗಿತಾರೆ ಅಷ್ಟೇನೆ. ನೆಕ್ಸ್ಟ್ ಬನ್ನಿ ಮುಂದೆ ಹೋಗೋಣ. ಸ್ವಲ್ಪ ದಿನದ ನಂತರ ಅಂದ್ರೆ 3 ದಿನದ ನಂತರ ಏನ್ ಮಾಡ್ತಾರೆ ಅಂದ್ರೆ ವಾಲ್ಟ್ ಎ ಬಾಗಿಲನ್ನ ತೆಗಿತಾರೆ. ಓಪನ್ ಮಾಡಿ ಮುಂದೆ ಹೋದಾಗ ಕಬ್ಬಿಣದ ದೊಡ್ಡ ಬಾಗಿಲಿರುತ್ತೆ. ಪುನಃ ಅದನ್ನ ಓಪನ್ ಮಾಡಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ. ಮುಂದೆ ಹೋಯ್ತಿದಂಗೆ ಇನ್ನೂ ಕಠಿಣವಾದ ಒಂದು ಬಾಗಿಲು ಸಿಗುತ್ತೆ. ಅದನ್ನು ಓಪನ್ ಮಾಡಿ ಮುಂದೆ ಹೋದಾಗ ಭೂಗರ್ಭದ ಒಳಗಡೆ ಹೋಗ್ಬೇಕಾಗುತ್ತೆ. ಅಂದ್ರೆ ತುಂಬಾ ಒಳಗಡೆ ಹೋಗ್ಬೇಕಾಗುತ್ತೆ, ಸುರಂಗ ಇರುತ್ತೆ. ಮುಂದೆ ಹೋದಾಗ ಏನಾಗುತ್ತೆ ಅಂದ್ರೆ ಕೆಳಗಡೆ ಒಂದು ಚಿಕ್ಕದಾದ ಒಂದು ಸ್ಲ್ಯಾಬ್ ಇರುತ್ತೆ, ಒಂಥರ ಗ್ರಾನೈಟ್ ತರ. ಅದನ್ನ ಓಪನ್ ಮಾಡ್ತಾರೆ. ಅದನ್ನ ಓಪನ್ ಮಾಡಿದಾಗ ಒಳಗಡೆ ಭೂಗರ್ಭಕ್ಕೆ ಜಾಗ ಇರುತ್ತೆ, ಅಂದ್ರೆ ಸುರಂಗ ಮರ ಇರುತ್ತೆ. ಇಲ್ಲಿ ಏನು ಇಲ್ಲ ಅಂತ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಫುಲ್ ಟಾರ್ಚ್ ಇಟ್ಕೊಂಡ್ರೆ ಫುಲ್ ಕತ್ಲೆ ಇರುತ್ತೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಏನಾಗುತ್ತೆ ಅಂತಂದ್ರೆ ಚಿನ್ನದ ಸಿಂಹಾಸನ, ವಜ್ರಾಭರಣಗಳು, ಚಿನ್ನಾಭರಣಗಳು ತುಂಬಾನೇ ಕೂಡಿರ್ತವೆ. ಮಾತ್ರ ಇಲ್ಲಿ ಬರ್ತಾ ಇದ್ದಂಗೆನೆ 18 ಅಡಿ ಎತ್ತರ ಇರುವ ಗೋಲ್ಡನ್ ನೆಕ್ಲೆಸ್ ಗಳು ಮಾತ್ರ ಇದೇ ರೀತಿ ಚಿನ್ನಾಭರಣಗಳು ತುಂಬಾನೇ ಕೂಡಿರುತ್ತದೆ. ಮಾತ್ರ ತುಂಬಾನೇ ಚಿನ್ನ ಇರುತ್ತೆ. ಮಾತ್ರ ಗೋಲ್ಡ್ ಕೈನ್ಸ್ ಆಗಿರ್ಬೋದು ತುಂಬಾನೇ ಇರುತ್ತೆ. ಅಲ್ಲಿ ಎಷ್ಟಪ್ಪ ಇರ್ಬೋದು ಅಂತಂದ್ರೆ 13 ಲಕ್ಷ ಚಿನ್ನವನ್ನು ನಾವು ಕಾಣ್ಬೋದು. ಅದನ್ನ ಲೆಕ್ಕ ಹಾಕ್ಬೇಕಲ್ಲ. ಲೆಕ್ಕ ಕಳಿಕೆ ಎಷ್ಟು ದಿನ ತಗೋತಾರೆ ಅಂತಂದ್ರೆ ದಿನಗಳಲ್ಲ, ತಿಂಗಳುಗಳು ತಗೋತಾರೆ. 4 ತಿಂಗಳುಗಳ ಕಾಲ ತಗೋತಾರೆ ಅದನ್ನೆಲ್ಲ ಲೆಕ್ಕ ಹಾಕಲಿಕ್ಕೆ. 1,76,00,000ಗಿಂತ ಅಧಿಕವಾಗಿರುತ್ತೆ ಅಂತ ಹೇಳಿದ್ದಾರೆ. ಕೊನೆಯ ಬಾಗಿಲು ವಾಲ್ಟ್ ಬಿ ಬಾಗಿಲು. ಇದೊಂದು ಬ್ಯಾಲೆನ್ಸ್ ಇರುತ್ತೆ ತೆಗಿಬೇಕು ಅಂತ. ಈ ಬಾಗಿಲನ್ನ 1880ರಿಂದನೂ ತೆಗ್ದಿರಲ್ಲ, ಅಂದ್ರೆ ಅಷ್ಟು ವರ್ಷಗಳಿಂದ ಹಂಗೆ ಇದೆ. ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಾರೆ, ಕಬ್ಬಿಣ ಬಾಗಿಲು ಸಿಗುತ್ತೆ. ಕಬ್ಬಿಣ ಬಾಗಿಲು ನೋಡಿದಾಗ ಕಬ್ಬಿಣ ಬಾಗಿಲಿನ ಮೇಲೆ 2 ನಾಗರ ಹಾವಿನ ಚಿತ್ರವು ಇರುತ್ತೆ. ಆ ನಾಗರ ಹಾವಿನ ಚಿತ್ರ ನೋಡಿ ಏನೋ ಮಾಡಿ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದರ ಪ್ರಯತ್ನ ಮಾಡಿ ಆದ್ರೂ ಆಗಲ್ಲ. ಮತ್ತೆ ಕೀ ಎಲ್ಲ ಮಾಡಿಸ್ತಾರೆ, ಆಗಲ್ಲ. ಈ ಬಾಗಿಲನ್ನ ಹೊಡಿಬಾರ್ದು, ಹಂಗೆ ತೆಗಿಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಹೊಡೆದೆ ಎಂದು ತೆಗಿಯಕ್ ಆಗ್ತಾ ಇರಲ್ಲ ಆ ಬಾಗಿಲನ್ನ. ಆ ಕಮಿಟಿ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಬಾಗಿಲನ್ನ ಹಿಂಗೆ ಬಿಡೋಣ ಅಂತ ಹೇಳಿ ಇದ್ ಮಾಡ್ತಾರೆ. ಮತ್ತೆ ಅಲ್ಲಿನ ರಾಜ್ಯದ ಕುಟುಂಬಸ್ಥರು ಅವರು ಕೂಡ ಪಿಟಿಷನ್ ಹಾಕ್ತಾರೆ, ಆ ಬಾಗಿಲನ್ನ ತೆಗಿಬಾರ್ದು, ತೆಗೆದ್ರೆ ಅಪಾಯವಿದೆ ಅಂದ್ಕೊಂಡು. ದೇಶದಲ್ಲಿರುವ ಬಹಳಷ್ಟು ಜನ ಹಿಂದೂ ಧಾರ್ಮಿಕ ಮುಖಂಡರು ಕೂಡ ಇದಕ್ಕೆ ಪಿಟಿಷನ್ ಹಾಕ್ತಾರೆ. ಯಾವುದೇ ಸರ್ಕಾರವಿರಲಿ ಬಲವಂತದಿಂದ ಈ ಬಾಗಿಲನ್ನು ಓಪನ್ ಮಾಡಬಾರ್ದು, ಮತ್ತೆ ಧಾರ್ಮಿಕ ಗಲಭೆಗಳು ಉಂಟಾಗ್ತವೆ ಅಂತ ಬೇಡ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶವಿಲ್ಲದಂತೆ ಆ ಬಾಗಿಲನ್ನು ತೆಗಿಬಾರ್ದು ಅಂತ ಆದೇಶವನ್ನು ಹೊರಡಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಬಾಗಿಲನ್ನು ತೆಗೆದಿಲ್ಲ. ಆ ಬಾಗಿಲಲ್ಲಿ ಏನಿದೆ ಅಂತ ಕ್ವಶನ್ ಮಾರ್ಕ್ ಆಗಿದೆ. ಆ ಬಾಗಿಲಿನ ಒಳಗಡೆ ಏನಿರ್ಬೋದು ಅಂತ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.